ಹಾಗಾದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಯಾರು ಆಗಬಹುದು, ಅವರ ಒಂದು ಸಂಭವನೀಯರ ಪಟ್ಟಿಯಲ್ಲಿರ್ತಕ್ಕಂಥ ನಾಯಕರು ಯಾರಂದರೆ ಮೊದಲನೇದಾಗಿ ಸುನೀಲ್ ಕುಮಾರ್ ಅವರು. ಈ ಸುನೀಲ್ ಕುಮಾರ್ ಕೂಡ ಒಂದು ಯುವ ನಾಯಕರು, ಆಮೇಲೆ ಪಕ್ಷ ಸಂಘಟನೆಯಿಂದ ಬಂದಿರತಕ್ಕಂಥವರು, ಸಂಘ ಪರಿವಾರದಿಂದ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ಕ್ಲೀನ್ ಇಮೇಜ್, ಒಳ್ಳೆಯ ವ್ಯಕ್ತಿತ್ವ. ಸೊ ಇವ್ರನ್ನೂ ಕೂಡ ಪರಿಗಣಿಸಬೇಕು ಅಥವಾ ಪರಿಗಣಿಸ್ತಾರೆ ಅಂತಕ್ಕಂಥ ಒಂದು ಮಾತು ಬಿ ಜೆ ಪಿಯಲ್ಲಿ ಪ್ರಬಲವಾಗಿ ಕೇಳಿಬರ್ತಾಯಿದೆ. ಎರಡನೇದು ಅರವಿಂದ್ ಬೆಳ್ಳದ್ದು. ಇವರು ಕೂಡ ಒಳ್ಳೆ ಯುವ ನಾಯಕರು, ಪ್ರಬುದ್ಧರು, ಆಮೇಲೆ ಚುರುಕುತನ, ಲಿಂಗಾಯತ ಸಮುದಾಯಕ್ಕೆ ಸೇರಿದ್ರೂ ಒಂದು ಪ್ರಬಲ ಸಮುದಾಯದ ನಾಯಕರು. ಸೊ ಕಳೆದ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಕೂಡ ಇವ್ರ ಹೆಸರು ಇವ್ರು ಆಗ್ಬೋದೇನೋ ಆವತ್ತಿನ ಕಾಲದಲ್ಲಿ. ಯಾಕಂದರೆ ಬಿ ಜೆ ಪಿ ಸರ್ಪ್ರೈಸ್ ಕೊಡುತ್ತೆ ಆವಾಗ, ಹೊಸಬರನ್ನ ಅಥವಾ ಯಾರನ್ನೂ ನಾವು ಗೆಸ್ ಮಾಡಿರಲ್ಲ ಅಂಥವ್ರನ್ನ ತಗೊಬಂದು ನಾಯಕರನ್ನ ಕೂಡಿಸುತ್ತೆ ಒಂದು ಉನ್ನತ ಪದವಿಗಳಿಗೆ. ಅಂಥ ಹೆಸರಲ್ಲಿ ಇವ್ರ ಹೆಸರು ಕೂಡ ಕೇಳಿಬಂದಿತ್ತು. ಸೊ ಇವ್ರ ಹೆಸರು ಕೂಡ ಕೇಳಿಬರ್ತಾಯಿದೆ. ಜೊತೆಗೆ ಸಿ ಟಿ ರವಿ ಅವರು. ಸೊ ಇವರು ಕೂಡ ಒಂದು ಬಿ ಜೆ ಪಿಯ ಹಿರಿಯ ಮುಖಂಡರು, ಆಮೇಲೆ ಸಂಘಟನೆಯಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಪ್ರಬಲ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅಂತೇಳಿ ಕರೀತಕ್ಕಂಥ ವ್ಯಕ್ತಿ. ಇವರೇನಾಗ್ತಾರೆ, ಮೊನ್ನೆ MLA ಚುನಾವಣೆಯಲ್ಲಿ ಸೋತರು. ಸೊ ಆವಾಗ ಪಕ್ಷ ಪುನಃ ಅವ್ರನ್ನ ಗುರುತಿಸಿ ಪುನಃ MLC ಮಾಡಿ ಇವಾಗ ವಿಧಾನಸೌಧದಲ್ಲಿದ್ದಾರೆ. ಇವ್ರನ್ನೂ ಕೂಡ ರಾಜ್ಯಾಧ್ಯಕ್ಷನ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾಯಿದೆ. ಜೊತೆಗೆ ಶ್ರೀರಾಮುಲು ಅವರು ಕೂಡ ಪಕ್ಷದ ಒಂದು ಅನುಯಾಯಿ. ಅವರು ಕೂಡ ಬಿ ಜೆ ಪಿ ಪಕ್ಷದ ಏನು ಅವಕ್ಕೆ ನೀತಿ ನಿಯಮಗಳಿದ್ದಾವೆ ಅದರ ಅಡಿಯಲ್ಲೇ ಹೋಗ್ತಕ್ಕಂಥ ಮನುಷ್ಯ. ಆದರೆ ಅವರು ರೆಡ್ಡಿ ಮತ್ತು ಇವರಿಬ್ಬರ ನಡುವೆ ಮುನಿಸಿನ ಗುದ್ದಾಟದಲ್ಲಿ ಅವ್ರನ್ನ ಮಾಡ್ತಾರಾ ಇಲ್ವಾ, ಅಥವಾ ಒಂದು ವೇಳೆ ಮಾಡಿದ್ರೂ ಸಾಧಕ ಬಾಧಕಗಳು ಏನಾಗ್ಬೋದು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಸೊ ಆ ವಿಚಾರದಲ್ಲಿ ಅವ್ರನ್ನೂ ಕೂಡ ನೋಡಬೇಕಾಗಿದೆ. ಮತ್ತು ಕೇಂದ್ರ ಮಂತ್ರಿ